ಟ್ರೇಡಿಂಗ್ ವ್ಯೂ ಆ್ಯಪ್ನ ಹೇಗೆ ಓಪನ್ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತೀನಿ. ನೀವು ಇಲ್ಲಿ tradingview.com ಅಂತ ಸರ್ಚ್ ಕೊಟ್ಟಾಗ ಈ ಥರ ಸ್ಕ್ರೀನ್ ವಿಸಿಬಲ್ ಆಗುತ್ತೆ. ಇಲ್ಲಿ ಸ್ಕ್ರೀನ್ ವಿಸಿಬಲ್ ಆದಾಗ ನೀವು ಇಲ್ಲಿ ಮಾರ್ಕೆಟ್ ಸಮ್ಮರಿ ಅಂತ ನಿಮ್ಗೆ ಕಾಣಿಸ್ತಿದೆ. ಈ ಮಾರ್ಕೆಟ್ ಸಮ್ಮರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಈ ರೀತಿ ಸ್ಕ್ರೀನ್ ಓಪನ್ ಆದಾಗ ನೀವು ಇಲ್ಲಿ ಕೆಳಗೆ ನೋಡಿದ್ರೆ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ಲಾಂಚ್ ಫುಲ್ ಚಾರ್ಟ್ ವ್ಯೂ ಅಂತ ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಇಲ್ಲಿ ನನಗೇನು ಬೇಕಿಲ್ಲ ಇವೆಲ್ಲ. ಈಗ ನೀವು ಇಲ್ಲಿ ಕರ್ಸರ್ನ ಬೇಕಂದರೆ ಇಲ್ಲಿ ನೀವು ಝೂಮ್ ಇನ್ ಝೂಮ್ ಔಟ್ ಇಲ್ಲಿ ಎರಡು ರೀತಿ ನೀವು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಈ ಪರ್ಟಿಕ್ಯುಲರ್ ಏರಿಯಾ ಝೂಮ್ ಇನ್ ಮಾಡಬೇಕಂದ್ರೆ ಇಲ್ಲಿ ಅದ್ರ ಹತ್ರ ಹೋಗಿ ಈ ಥರ ಝೂಮ್ ಮಾಡ್ಕೋಬೋದು. ಈ ಪೋರ್ಷನ್ ನೀವು ಸ್ಟ್ರೆಚ್ ಮಾಡಬೇಕು ಅಂದರೆ ಈ ಥರ ಇಲ್ಲಿ ಝೂಮ್ ಇನ್, ಇಲ್ಲಿ ಈ ವ್ಯಾಲ್ಯೂ ಕಾಣಿಸ್ತಾ ಇದೆಯಲ್ಲ, ಈ ವ್ಯಾಲ್ಯೂ ನಂಬರ್ಸ್ ಹತ್ರ ಇಲ್ಲಿ ಬಂದು ಈ ಥರ ಮಾಡಿದ್ರೆ ಈ ಥರ ಸ್ಟ್ರೆಚ್ ಆಗುತ್ತೆ. ನೀವು ಈ ಥರ ಕಡಿಮೆ ಮಾಡಬೇಕಂದ್ರೆ ಸ್ಟ್ರೆಚ್ ಈ ಥರ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದಾಗ ಈ ಥರ. ಮತ್ತು ನೀವು ಇಲ್ಲಿ ಈ ಥರ ಕ್ಲಿಕ್ ಮಾಡಿ ಈ ಥರ ಮೂವ್ ಮಾಡ್ಕೋಬೋದು. ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಈ ಥರ ಮೂವ್ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕು. ಇಲ್ಲಿ ನಿಮಗೆ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಏರಿಯಾ ಬೇಕಂದರೆ ಇಲ್ಲಿ ಝೂಮ್ ಮಾಡಿಕೊಂಡು ಆಮೇಲೆ ಈ ಥರ ಲಾಂಗ್ ಪ್ರೆಸ್ ಮಾಡಿ ಈ ಥರ ಈ ಕಡೆ ಮೂವ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮೂವ್ ಮಾಡ್ಕೋಬೋದು. ಇದು ಈ ಥರ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮ್ಗೆ ಝೂಮ್ ಔಟ್ ಮಾಡಿದ್ರೆ ಈ ಥರ ಇದಾಗುತ್ತೆ. ಇಲ್ಲಿ ಇದೊಂದು ಎರಡು ರೀತಿ ಝೂಮ್ ಇನ್ ಝೂಮ್ ಔಟ್ ಬರುತ್ತೆ. ನಿಮ್ಮ ಪರ್ಟಿಕ್ಯುಲರ್ ಏರಿಯಾ ಬೇಕಂದರೆ ಅಲ್ಲಿ ಮಾಡಿ, ನಿಮ್ಗೆ ಇಲ್ಲಿ ಈ ಏರಿಯಾನ ಸ್ಟ್ರೆಚ್ ಮಾಡಬೇಕು ಅಂದರೆ ಈ ಥರ ಈ ಪರ್ಟಿಕ್ಯುಲರ್ ಸ್ಕ್ರೀನ ಸ್ಟ್ರೆಚ್ ಮಾಡಬೇಕಂದ್ರೆ ಇಲ್ಲಿ ಝೂಮ್ ಮಾಡಿ ಅಷ್ಟೇ. ನೆಕ್ಸ್ಟು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಡೈಲಿ ವೀಕ್ಲಿ ಮತ್ತು ಮಂತ್ಲಿ ಟೈಮ್ ಫ್ರೇಮ್ಸ್ ಅಂತ ಹೇಳಿದ್ದೆ. ಅದಾದಮೇಲೆ ಈಗ ಇದ್ರ ಪಕ್ಕದಲ್ಲಿ ನಿಮಗೆ ಕ್ಯಾಂಡಲ್ಸ್ ಅಂತ ಕಾಣಿಸ್ತಾ ಇದೆ. ಇದು ಏನು ಕ್ಯಾಂಡಲ್ಸ್ ಅಂದರೆ ನಿಮಗೆ ಕೆಲವರು ಬಾರ್ ಕ್ಯಾಂಡಲ್ಸ್ ಅಂತ, ನೀವು ಚಿಕ್ಕವಾಗ ಕ್ಯಾಂಡಲ್ಸ್ ಎಲ್ಲ ನೋಡಿರ್ತೀರ, ಬಾರ್ ಕ್ಯಾಂಡಲ್ಸು. ಮತ್ತು ಇದು ಬಂದು ನಾರ್ಮಲ್, ಇಲ್ಲಿ ಕ್ಲಿಕ್ ಮಾಡಿದರೆ ನಾರ್ಮಲ್ ಕ್ಯಾಂಡಲ್ಸು. ಮತ್ತು ಇಲ್ಲಿ ಹ್ಯಾಲೋ ಕ್ಯಾಂಡಲ್ಸ್ ಅಂತಿರುತ್ತೆ. ಈ ರೀತಿ ಕ್ಯಾಂಡಲ್ಸ್ ಬರುತ್ತೆ ಹ್ಯಾಲೋ ಕ್ಯಾಂಡಲ್ಸ್ ಅಂದರೆ. ತುಂಬ ಇದೆ. ವಾಲ್ಯೂಮ್ ಕ್ಯಾಂಡಲ್ಸ್ ಅಂತ, ಲೈನ್ ಕ್ಯಾಂಡಲ್ಸ್ ಅಂದರೆ ಈ ಥರ ಲೈನ್ಸ್ ಮಾತ್ರ ಈ ಥರ ಫಾರ್ಮ್ ಆಗಿದೆ, ಲೈನ್ ಚಾರ್ಟ್. ನಾನು ಯೂಶ್ವಲಿ ಯೂಸ್ ಮಾಡೋದು ಕ್ಯಾಂಡಲ್ಸು. ತುಂಬ ಜನ ಎಲ್ಲ ಯೂಸ್ ಮಾಡೋದು ಕ್ಯಾಂಡಲ್ಸು, ಇಲ್ಲಾಂದರೆ ಬಾರ್ಸ್ ಯೂಸ್ ಮಾಡ್ತಾರೆ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ಯೂಸ್ ಮಾಡಿ. ನಾನು ಯೂಸ್ ಮಾಡೋದು ಕ್ಯಾಂಡಲ್ಸ್ ಯೂಸ್ ಮಾಡ್ಕೊಳ್ಳಿ. ನಿಮಗೆ ಬಾರ್ ಸೆಟ್ ಆಗುತ್ತೆ ಅಂದರೆ ಬಾರೇ ಯೂಸ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಲೈನ್ಸ್ ಡ್ರಾ ಮಾಡೋಕ್ಕೆ ಟ್ರೆಂಡ್ ಲೈನು ಮತ್ತು ಹಾರಿಜಾಂಟಲ್ಲು, ವರ್ಟಿಕಲ್ಲು, ಇನ್ಫೋ ಲೈನು ಎಲ್ಲ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿ. ನೆಕ್ಸ್ಟು ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದು ಮೆಷರ್ ಅಂತ ಒಂದು ಟೂಲ್ ಇದೆ. ನೀವು ಇಲ್ಲಿ ಮೆಷರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೀವು ಈ ಪಾಯಿಂಟ್ ಈ ಪಾಯಿಂಟ್ ಇಲ್ಲಿ ಕರ್ಸರ್ ನಾನು ತೋರಿಸ್ತಾ ಇದ್ದೀನಲ್ವ, ಈ ಪಾಯಿಂಟಿಂದ ಇಲ್ಲಿಗೆ ಕೆಳಗೆ ಎಷ್ಟು ಮೆಷರ್ ಎಷ್ಟಿದೆ ಡಿಸ್ಟೆನ್ಸು ಎಲ್ಲ ನೋಡೋಕ್ಕೆ ನಿಮ್ಗೆ ಈ ಥರ ಮೆಷರ್ ತೋರಿಸುತ್ತೆ. ಎಷ್ಟು ಮೆಷರ್ ಟೂಲ್ ಯೂಸ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೋದು. ನೋಡಿ, ಈ ಪಾಯಿಂಟಿಂದ ಮೇಲೆಯಿಂದ ಇಲ್ಲಿಗೆ ಕೆಳಗೆ ಎಷ್ಟಿದೆ 40, ಮತ್ತು ಈ ಕಡೆ ಇಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಬಾರ್ಸ್ ಇದೆ ಅಂತ. ಬಾರ್ಸ್ ಇಲ್ಲಿ 14 ಬಾರ್ಸ್ ಅಂದರೆ 14 ಕ್ಯಾಂಡಲ್ಸ್ ಅಂತ. 20D ಅಂತಿದೆಯಲ್ಲ ಇಲ್ಲಿ ಡಿ, ಅದು ಡೇಸ್ ಅಂತ. ಇದು -646 ಅಂದರೆ ಇಲ್ಲಿ ಈ 2020 ಇಲ್ಲಿ ನೋಡಿ ಗಮನಿಸ್ಬೋದು. ಇಲ್ಲಿ ಈ ಪಾಯಿಂಟ್ 26,314 ಅಂತಿದೆಯಲ್ವ, ಆ ಪಾಯಿಂಟಿಂದ ಎಷ್ಟು ಕೆಳಗೆ 646 ಪಾಯಿಂಟ್ ಕೆಳಗೆ ಬಂದಿದೆ ಅಂತ, ಮೈನಸ್ ಆಗಿದೆ ಅಂತ. ಮೇಲ್ಗಡೆ ಪಾಯಿಂಟಿಂದ ಈ ಕೆಳಗೆ ಪಾಯಿಂಟು. ಮತ್ತು -2.46 ಅಂದರೆ 2.46% ಡ್ರಾಪ್ ಆಗಿದೆ ಅಂತ. ಈ ಪಾಯಿಂಟಿಂದ ನಾವು ಇಲ್ಲಿ ಕಾಣಿಸ್ತದೆ, ಇಲ್ಲಿಂದ ಇಲ್ಲಿಗೆ. ಮತ್ತು ಎಷ್ಟು ಬಾರ್ಸ್, ಇಲ್ಲಿಂದ ಇಲ್ಲಿಗೆ ಟೋಟಲ್ ಎಷ್ಟು ಬಾರ್ಸ್ ಇದೆ ಅಂತ. ಇಲ್ಲಿ ನೀವು ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇರುತ್ತೆ, ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸುತ್ತೆ. ಇಲ್ಲಿ ಒಂದು ನಿಮಿಷ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ಇನ್ನೊಂದು ಸರಿ ಡ್ರಾ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ಮೆಷರ್ ಅಂತ ಇಲ್ಲಿ ಟೂಲ್ ಇದೆಯಲ್ಲ, ಇಲ್ಲಿ ಮೆಷರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮೆಷರ್ ಅಂತ ಕ್ಲಿಕ್ ಮಾಡಿ ಈ ಥರ ಡ್ರಾ ಮಾಡಿ. ಇಲ್ಲಿ ನೋಡಿ, ಈ ಪಾಯಿಂಟಿಂದ ಈ ಆ್ಯರೋ ಮಾರ್ಕ್ ಇಲ್ಲಿ ಕೆಳಗೆ ತೋರಿಸ್ತಾ ಇದೆ, ಇಲ್ಲಿಗೆ
ಎಷ್ಟು ಪಾಯಿಂಟ್ಸ್ ಡ್ರಾಪ್ ಆಗಿದೆ ನೀವು ಬೇಕಂದರೆ ಮೆಷರ್ ಮಾಡ್ಕೋಬೋದು ಇಲ್ಲಿ 26,316ಇಂದ 317ಇಂದ 25,722 594.80 ಪಾಯಿಂಟ್ಸ್ ಕಡಿಮೆ ಆಗಿದೆ ಅಂತ. ಇದು -2.26 ಅಂದರೆ ಅಷ್ಟು ಪರ್ಸೆಂಟೇಜ್ ಕೆಳಗೆ ಬಿದ್ದಿದೆ ಅಂತ. ಮತ್ತು 16 ಬಾರ್ಸ್ ಅಂದರೆ ಇಲ್ಲಿ ನಿಮಗೆ ಈ ಆರೋ ಮಾರ್ಕ್ ತೋರಿಸ್ತಾ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬಾರ್ಸ್ ಇದೆ ಅಂತ. ಬಾರ್ಸ್ ಅಂದರೆ ಕ್ಯಾಂಡಲ್ಸ್ ಅಂತ, ಎಷ್ಟು ಕ್ಯಾಂಡಲ್ಸ್ ಇದೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಕ್ಯಾಂಡಲ್ಸ್ ಇದೆ ಅಂತ ಮೆಷರ್ ಮಾಡುತ್ತೆ. ಮತ್ತು 23D ಅಂತಿದೆಯಲ್ಲ, ಡಿ ಅಂದರೆ ಡೇಸ್ ಅಂತ. 23 ಡೇಸ್ ಕ್ಯಾಂಡಲ್ಸ್ ಈ 23 ಡೇಸ್ದು ಕ್ಯಾಂಡಲ್ಸ್ ಇಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಇದೇ ಮೆಷರ್ ಟೂಲ್. ನಿಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ಹಾಕಿರ್ತೀರ, ನೀವು ಡಿಲೀಟ್ ಮಾಡಬೇಕಂದ್ರೆ, ಎಲ್ಲ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ರಿಮೂವ್ ಒನ್ ಡ್ರಾಯಿಂಗ್, ರಿಮೂವ್ ಒನ್ ಇಂಡಿಕೇಟರ್, ಇಲ್ಲೆಲ್ಲ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರಿಮೂವ್ ಒನ್ ಡ್ರಾಯಿಂಗ್ ಅಂದರೆ ಒನ್ ಡ್ರಾಯಿಂಗ್ ಮಾತ್ರ ರಿಮೂವ್ ಆಗುತ್ತೆ.